ರಮ್ಯಾ ರಮ್ಯಾ ರಾಕೇಶ್ ಮಗನೇ ರೆಡಿನಾ? ಅಮ್ಮ ಮಧು, ಅದು ಆ್ಯಕ್ಚುಲಿ ಏನು ಅಂದರೆ ಎಕ್ಸಾಮ್ ಇದೆ ನನಗೆ. ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಮ್ಯಾಮ್. ಈಗ ರಜೆ ಎಲ್ಲ ಲೀವ್ ಕೊಡಲ್ಲ ಅಂತ ಹೇಳಿದ್ರು. ಈಗ ನಾನು ಅದು ತುಂಬ ಸಬ್ಮಿಟ್ ಮಾಡೋದೆಲ್ಲ ತುಂಬ ಇದೆ. ಸೊ ಅದಕ್ಕೆ ನಾನು ಈಗ ಸದ್ಯಕ್ಕೆ ಬರೋಕ್ಕೆ ಆಗಲ್ಲ ಹಳ್ಳಿಗೆ. ಹಳ್ಳಿ ಅಂದರೆ ಅಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ತುಂಬ ತೊಂದರೆ ಇರುತ್ತೆ. ನಾನಂತೂ ತುಂಬ 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 ಕಷ್ಟಪಟ್ಟು ಓದಬೇಕು. ಈ ಸಲ ಫೇಲ್ ಆದರೆ ನೀನೇ ಹೇಳಿದ್ಯಲ್ಲ, ಹೀರೋ ಬೈಕು ಕಾರು ಎಲ್ಲ ಕಿತ್ಕೊಳ್ತೀನಿ ಅಂತ. ಐ ಆಮ್ ಸೋ ಸಾರಿ, ನಾನಂತೂ ಬರಲ್ಲ ಪ್ಲೀಸ್ ಮಾಮ್. ಅದು ನಾನು ವಿಲೇಜ್ಗೆ ಬರಲ್ಲ, ನನಗೂ ಪ್ರಾಜೆಕ್ಟ್ ಇದೆ, ಅದು ತುಂಬ ತುಂಬ ಕೆಲಸ ಇದೆ. ಅದಕ್ಕೆ ನಾನಂತೂ ಬರೋಕ್ಕೆ ಆಗಲ್ಲ. ನೀವು ಹೋಗ್ಬಿಟ್ಟು ಬನ್ನಿ, ನಾನು ನಿಧಾನಕ್ಕೆ ಯಾವಾಗಾದರೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ. ನಿನಗೂ ಗೊತ್ತಲ್ವಾ ನಂಗೆ ಸ್ವಲ್ಪ ಅಲರ್ಜಿ ಜಾಸ್ತಿ ಅಂತ ಹೇಳಿ. ಇಬ್ರದ್ದು ಮಾತಾಡಿದ್ದು ಮುಗಿತಾ? ಬಾಯಿ ಮುಚ್ಕೊಂಡು ಇಬ್ರು ನನ್ನ ಜೊತೆ ಬರಬೇಕು, ಬರ್ತೀರಾ ಅಷ್ಟೇನೆ. ಇದೇನೆ ವಿಲೇಜ್ ಅಂದರೆ ನಿನಗೆ ಇಷ್ಟ ಇಲ್ಲ ಅಂತ ಹೇಳ್ತೀಯಾ? ನಿನಗೆ ಹಳ್ಳಿಯಲ್ಲೇನೆ ಒಂದು ಹುಡುಗನ ಹುಡುಕಿದ್ದೀನಿ. ನೀನು ಹಳ್ಳಿಯಲ್ಲೇನೆ ಹುಡುಗನ ಮದುವೆ ಮಾಡ್ಕೊಂಡು ನೀನು ಅಲ್ಲೇ ಸೆಟ್ಲ್ ಆಗಬೇಕು, ಗೊತ್ತಾ? ಈಗಲಿಂದ ಹಳ್ಳಿನ ಇಷ್ಟಪಡೋದು, ಹಳ್ಳಿಯಾಗಿರೋದು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು ನೀನು. ಏನು, ನಾನು ಹಳ್ಳಿಯಲ್ಲಿ ಇರಬೇಕಾ? ನಾನು ಹಳ್ಳಿ ಹುಡುಗನ ಮದುವೆ ಮಾಡ್ಕೋಬೇಕಾ? ಅಮ್ಮ ಕನ್ಸು ಕಾಣಬೇಡ, ಇದು ಕನ್ಸಲ್ಲೂ ಸಾಧ್ಯ ಇಲ್ಲ, ಓಕೆನಾ? ಐ ಡೋಂಟ್ ಲೈಕ್ ವಿಲೇಜಸ್. ನೀನು ಈ ಥರ ಮಾಡ್ತಾ ಇದೆಯಾ? ನಾನಂತೂ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ನಾನು ಸಿಟಿಯಲ್ಲೇನೆ, ಇಲ್ಲೇನೆ, ಬಡವರಾದ್ರೂ ಪರವಾಗಿಲ್ಲ, ನೀನೇ ಹೇಳ್ದಲ್ಲ, ನಾನು ಇಲ್ಲೇನೆ ಮದುವೆ ಮಾಡ್ಕೋತೀನಿ. ಅಕ್ಕ ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗಲಿ ಒಳ್ಳೇದಾಗಲಿ. ನೀನು ಅಲ್ಲೇ ಮದುವೆ ಮಾಡ್ಕೊಂಡು ನೀನು ಅಲ್ಲೇ ಬಿಟ್ಬಿಟ್ಟು ಈ ಮನೆಯೆಲ್ಲ ನಂದೇನೆ. ಹಬ್ಬಬ್ಬಬ್ಬ ಆರಾಮಾಗೆ ಓಡಾಡ್ಕೊಂಡಿರ್ತೀನಿ. ಎರಡೆರಡು ಕಾರು, ಎರಡೆರಡು ಬೈಕು. ಹಬ್ಬ ದೇವ್ರೆ, ನೋಡು, ಹಳ್ಳಿ ಹುಡುಗನ ಮದುವೆ ಮಾಡ್ಕೊಂಡು ಹಳ್ಳಿನಾಗೆ ಸೆಟ್ಲ್ ಆಗಲೇಬೇಕು ನೀನು. ಅದೇನೇನೆ, ಗೊತ್ತಾಯ್ತಾ? ಒಳ್ಳೆ ಇದು ಅಂದರೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಅಮ್ಮ, ನೀನು ಅಕ್ಕನ ಮದುವೆ ಮಾಡ್ತೀನಿ ಅಂತಂದರೆ ಈ ಖುಷಿಗಾದ್ರೂ ನಾನು ಹಳ್ಳಿಗೆ ಬರ್ತೀನಮ್ಮ. ನಾನು ರೆಡಿ ಮಾಡ್ಕೊತೀನಿ, ಪ್ಯಾಕ್ ಮಾಡ್ಕೊತೀನಿ ಎಲ್ಲನೂ. ನೀನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇವನ್ ಮನೆ ಒಳಗ. ಅಮ್ಮ ಪ್ಲೀಸ್ ಅಮ್ಮ, ಅದು ಓಹೋ, ಹಳ್ಳಿಗೆ ಹೋಗಕ್ಕೆ ಎಲ್ಲನೂ ರೆಡಿ ಆಗಿದ್ದೀರಾ? ಡ್ಯಾಡಿ ಡ್ಯಾಡಿ, ಈ ಅಮ್ಮ ಸರಿ ಇಲ್ಲ ಡ್ಯಾಡಿ. ಈ ಅಮ್ಮ ನೋಡು ಏನು ಹೇಳ್ತೈತೆ ಅಂದರೆ, ನನ್ನ ಹಳ್ಳಿನಲ್ಲೇ ಮದುವೆ ಮಾಡಿಕೊಟ್ಟು ಅಲ್ಲೇ ಇರಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾವ್ರೆ. ನಿನಗೆ ಗೊತ್ತಲ್ವಾ, ನನಗೆ ವಿಲೇಜ್ ಅಂದರೆ ಇಷ್ಟ ಇಲ್ಲ, ನನಗೆ ಯಾರನ್ನು ಕಂಡ್ರೂ ಆಗಲ್ಲ ಅಂತ. ಪ್ಲೀಸ್ ಡ್ಯಾಡಿ, ನೀನಾದರೂ ನನಗೆ ಸಪೋರ್ಟ್ ಮಾಡು. ನೀನು ಹೇಳು, ಏನು ಬೇಡ, ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ನಾವು ಹಳ್ಳಿಗೆ ಹೋಗೋದು ಬೇಡ, ನಾವು ಇಲ್ಲೇ ಇರೋಣ. ಇಲ್ಲೇ ಒಂದು ಬಡವ ಹುಡುಗಾದ್ರೂ ಪರವಾಗಿಲ್ಲ, ನನ್ನ ಮಗಳು ಇಷ್ಟಪಟ್ಟಿರೋ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ನೀನು ನನ್ನ ಮಗಳು ಸಹವಾಸಕ್ಕೆ ಬರಬೇಡ ಅಂತ ಒಂದೇ ಒಂದ್ಸಲ ಹೇಳು ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನೋಡು ಮಗಳೇ, ನಿಮ್ಮಮ್ಮ ಯಾವ ತೀರ್ಮಾನ ತಗೊಂಡ್ರು ಅದು ನೀನು ಒಳ್ಳೇದಕ್ಕೆ ತಗೊಂಡಿರ್ತಾರೆ. ನೋಡು, ನಾನು ಇದರಲ್ಲಿ ಮಧ್ಯೆ ಬರಲ್ಲ. ನಿಮ್ಮ ಅಮ್ಮನ ಇಷ್ಟನೇ ನನ್ನ ಇಷ್ಟ. ನಿಮ್ಮ ಅಮ್ಮಗೆ ಏನು ಇಷ್ಟನೋ ಹೇಳಿದ್ನಲ್ಲ, ಅದು ನೀನು ಇಷ್ಟಪಡು, ತುಂಬ ಚೆನ್ನಾಗಿರ್ತೀಯ. ನಿಮ್ಮ ಅಮ್ಮಗಿನ್ನ ಜಾಸ್ತಿ ಯಾರು ನೀನು ಅರ್ಥ ಮಾಡ್ಕೊತಾರೆ, ಯಾರು ನೀನು ಇಷ್ಟಪಡ್ತಾರೆ. ನಿಮ್ಮ ಅಮ್ಮ ಒಂದು ಹುಡುಗನ ನೋಡೈತೆ ಅಂತಂದರೆ ಅದೆಲ್ಲನೂ ನೀನು ಒಳ್ಳೇದಕ್ಕೆ ಅಂತ ತಾನೇ, ಗೊತ್ತಾಯ್ತಾ? ನೋಡು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾವು ನೀನು ಹುಟ್ಟಿದಾಗ ಏನೇನೇ ತೀರ್ಮಾನ ಮಾಡ್ಕೊಂಡಿದ್ದೀವಿ, ನಿನ್ನ ಅದೇ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಅಂತ. ಆ ಹುಡುಗ ಯಾರು ಏನು ಎತ್ತಾ ಹೋಗಿ ನೋಡು, ನಿನಗೂ ಇಷ್ಟ ಆಗ್ತಾರೆ, ಓಕೆನಾ? ನೀನು ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ನಿಮ್ಮ ಅಮ್ಮ ನಾನು ನೋಡ್ಕೊತೀವಿ. ನಿಂಗೆ ಅಲ್ಲಿ ಏನು ಕಷ್ಟನೂ ಬರಲ್ಲ. ನಿಮ್ಮ ಅತ್ತೆ ಅಲ್ಲ, ಅವ್ರು ನಿಮ್ಮ ತಾಯಿ ಸಮಾನ. ಆ ಹುಡುಗ ದೇವ್ರಂಥ ಹುಡುಗ, ಗೊತ್ತಾ? ಅಂಥ ಗಂಡನ ಪಡೆಯೋಕ್ಕೆ ನೀನು 7 ಜನ್ಮದಲ್ಲಿ ಪುಣ್ಯನೇ ಮಾಡಿರ್ತೀಯ ನೀನು. ನೋಡು, ಅರ್ಥ ಮಾಡ್ಕೊಂಡು ನಿಮ್ಮ ಅಮ್ಮ ಹೇಳ್ದಂಗೆ ನಡ್ಕೊಂಡು ಹೋಗಮ್ಮ, ಸರಿನಾ? ನೋಡಿ, ಬೇಗ ಬೇಗ ಪಟ ಅಂತ ಹೇಳ್ಬಿಟ್ಟು ರೆಡಿ ಆಗ್ರಿ ಬೇಗ. ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಳಕ್ಕೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ನಿಮ್ಮ ಅಪ್ಪನ ಆಪೋಸಿಟ್ ಆಗಿ ಮಾತಾಡ್ತೀಯೇನೆ. ಈ ಕಡೆಯಿಂದ 4 ಬಿಟ್ಟೆ ಅಂತಂದ್ರೆ ನೀನೇನ್ ಕೆಲಸ ಮಾಡ್ತಾ ಇದೀಯ, ಕಂತ್ರಿ ಕೆಲಸ ಅಂತ ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಬೇಕ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಂತೆ. ತರೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳು, ಇಲ್ಲ ಮನೆ ಬಿಟ್ಟು ಹೋಗ್ತಾ ಇರೋ. ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ಹೋಗಬೇಕಾದ್ರೆ ಪ್ಲೀಸ್ ಬರ್ಕೊಟ್ಟೋಗೆ. ನನಗೂ ನನ್ನ ತಮ್ಮಂಗೂ, ನನಗೂ ನಮ್ಮ ಅಮ್ಮಂಗೂ, ಹಾಗೆ ಮನೆಗೂ ಏನು ಸಂಬಂಧ ಇಲ್ಲ ಅಂತ. ಪ್ರಾಪರ್ಟಿ ಎಲ್ಲ ನಂದೇ ಆಗುತ್ತೆ ಮುಂದೆ. ಫ್ಯೂಚರಿಗೆ ಬರೋ ನನ್ನ ಹುಡುಗಿಗೆ ಹೆಂಗೋ ಆರಾಮಾಗಿ ಇಬ್ರು ಎಂಜಾಯ್ ಮಾಡ್ಕೊಂಡಿರ್ತೀವಿ. ನಾದ್ನಿ ಕಟ ಇರಲ್ಲ. ಚಟಾಪ್ ರೀ, ಇವಳಿಗೆ ದುರಂಕಾರ ಜಾಸ್ತಿ ರೀ. ಇವಳನ್ನ ನೀವೇನೆ ಅದ್ದು ಮೀರ್ ಬೆಳೆಸಿರೋದು ಅಂತ ಹೇಳಿದ್ರೆ ಹೀಡಿಯಟ್ನ ನನಗೆ ಗೊತ್ತು. ಇವಳನ್ನ ಎಲ್ಲಿ ಮುರಿದ್ಬಿಟ್ಟು ಇಕ್ಬೇಕು ಅಂತ ಮಹಾಗೋದಾಗ ಹೇಳ್ಬಿಟ್ಟೆ ಬರ್ತೀನಿ. ನೋಡಿ, ಏನಾಗ್ತಿತ್ತೋ ಬಿಡ್ತಿತ್ತೋ. ಆದಷ್ಟು ಬೇಗನೆ ಹೊರಡೋಣ. ನೀವು ರೆಡಿಯಾಗಿ ಹೋಗ್ರಿ. ನೀನೇನು ಅಲ್ಕಿಸ್ಕೊಂಡು ನಿಂತಿದ್ಯಾ? ಹೋಗು ಫಸ್ಟ್ ರೆಡಿಯಾಗಿ ಹೋಗು. ಪಿಂಕಿ, ಸ್ವಾತಿ, ರಿಮ್ಮಿ, ಪಮ್ಮಿ ಎಲ್ರೂ ಭಾಳ ಮಿಸ್ ಮಾಡ್ಕೊತೀನಿ ನಾನು. ನಾವು ಹುಡುಗಿಯರನ್ನ ಬಿಟ್ಬಿಟ್ಟಿರೋಕ್ಕೂ ಆಗಲ್ಲ. ಆದರೂ ಹಳ್ಳಿಯಲ್ಲಿ ಯಾವುದಾದ್ರೂ ಹೊಸ ಫಿಗರ್ ಯಾವುದಾದ್ರೂ ಸಿಗುತ್ತಾ ಅಂತ ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನು? 15 ದಿನಕ್ಕೆ ಟೈಮ್ ಪಾಸ್ಗೆ ಒಂದು ಲವ್ ಮಾಡ್ಬೇಕು ನಾವು. ಟೈಮ್ ಪಾಸ್ ಲವ್. ನೋಡೋಣ ಯಾರಾದರೂ ಬಕ್ರಾ ಸಿಗ್ತಾರಾ? ಅದ್ರಾಗೂ ಒಳ್ಳೆ ಹುಡುಗಿಯರು ತುಂಬ ಚೆನ್ನಾಗಿರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಕ್ಚುಲಾಗಿ ನೋಡೋಣ. ಅದು ನನ್ನಂಥ ಹ್ಯಾಂಡ್ಸಮ್ ಹುಡುಗನ ನೋಡಿದ್ರೆ ಯಾರು ತಾನೇ ಬೀಳಲ್ಲ ಹೇಳು? ಬಿದ್ದೇ ಬೀಳ್ತಾರೆ, ನನಗೆ ಗೊತ್ತು. ಹಲೋ ಬೇಬಿ, ಇಲ್ಲಿ ನಾನು ಹಳ್ಳಿ ಕರ್ಕೊಂಡು ಹೋಗ್ತಾವ್ರೆ. ಹಳ್ಳಿಯವ್ರಿಗೇನೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ರೆ. ನನ್ನ ಮನೆ ಬಿಟ್ಟು ಬಂದುಬಿಡ್ಲಾ? ಏನು ಬೇಡವಾ? ಯಾಕೆ ಬೇಡ?
ಆಸ್ತಿ ಹೋದ್ರೆ ಹೋಗ್ಲಿ ಬಿಡು, ಈ ಆಸ್ತಿ ತಗೊಂಡು ನನಗೇನಾಗಬೇಕು, ನನಗೆ ನೀನು ಬೇಕು, ನೀನು ಎಷ್ಟು ಇಷ್ಟಪಟ್ಟಿದ್ದೀನಿ, ನನ್ನ ಇವಾಗ ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ. ಏನು? ಹೌದಾ? ಏನು ಪ್ಲ್ಯಾನ್ ಮಾಡ್ತೀಯಾ? ಏನು ಪ್ಲ್ಯಾನ್ ಮಾಡಬೇಕು ನಾವು? ಯೋಚನೆ ಮಾಡು. ಹಾಂ, ಅದೆಲ್ಲ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗೋದೇನಾದರೂ ಹೇಳು. ಹಾಂ, ಟ್ರೈ ಮಾಡ್ತೀನಿ. ಈಗ ಹಳ್ಳಿಗೆ ಹೋಗ್ಬೇಕು ನಾನು. ಇಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೆ. ನನ್ನ ಹತ್ರ 10 ರೂಪೀಸ್ ಇಲ್ಲ. ನಮ್ಮಮ್ಮ ಫುಲ್ ಸ್ಟ್ರಿಕ್ಟು ಗೊತ್ತಲ್ವಾ, ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಹಾಂ, ಈಗ ಮನೆ ಬಿಟ್ಬಿಟ್ಟು ಹೋದರೆ ನಾನು ರೋಡಲ್ಲಿ ಮಲ್ಕೊಂಡ್ಲಾ? ಇಲ್ಲಿ ಎಲ್ಲ ಫೆಸಿಲಿಟೀಸ್ ಬಿಟ್ಟು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಓಡ್ ಬರಬೇಡ ಆಸ್ತಿ ಬಿಟ್ಟು ಅಂತೀಯ. ಈ ಪ್ರಾಪರ್ಟಿ ಕಟ್ಕೊಂಡು ನಮಗೇನೋ ಆಗಬೇಕು. ಓಕೆ ಬಿಡು, ಆಯಿತು. ಹೋಗ್ತೀನಿ. ಅವನು ಯಾವನ್ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೋ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬರ್ತೀನಿ. ಹೇಳು, ಬೇಬಿ ಐ ಮಿಸ್ ಯು ಬೇಬಿ. ಐ ಲವ್ ಯು ಸೋ ಮಚ್. ಹಾಂ, ಹೌದಾ? ಇಲ್ಲ ಮೀಟ್ ಮಾಡೋಕ್ಕಾಗಲ್ಲ, ಈಗ ಅರ್ಜೆಂಟಾಗಿ ಹೋಗಬೇಕು ಬೇಬಿ. ಓಕೆ ಬೇಬಿ. ನೀನು ನನಗೇನಾದರೂ ಪ್ಲ್ಯಾನ್ ಹುಡುಕಿರೋ, ನಾನು ಯೋಚನೆ ಮಾಡ್ತೀನಿ ಏನಾದರೂ ಒಂದು ಪ್ಲ್ಯಾನ್ ಸಿಗ್ಬೋದಾ ಅಂತ. ಸಿಕ್ಕಿದ ತಕ್ಷಣ ನೀನು ನನಗೆ ಮೆಸೇಜ್ ಮಾಡು, ನಾನು ಮೆಸೇಜ್ ಮಾಡ್ತೀನಿ. ಹಳ್ಳಿ ಆಡು ತಂದ ನನ, ಹಳ್ಳಿ ಹುಡುಗಿ ತಂದ ನನ. ಅಕ್ಕ ಅಕ್ಕ ಅಕ್ಕ, ಒಳ್ಳೊಳ್ಳೆ ಫಿಗರ್ ಸಿಗ್ತಾರೆ, ಯೋಚನೆ ಮಾಡೋಂಗಿಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ, ಬೇಜಾನ್ ಫಿಗರ್ಗಳು ಸಿಗ್ತಾರೆ. ವಾವ್, ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು. ನಮ್ಮ ಹಳ್ಳಿಯವ್ರ ಥರ ಹುಡುಗಿಯರೆಲ್ಲೂ ಸಿಗಲ್ಲ. ನಮ್ಮ ಸಿಟಿ ಹುಡುಗಿಯರೆಲ್ಲ ಡಾಕೋಟ, ಎಲ್ಲರ ಜೊತೆ ಓಡಾಡ್ತಾರೆ. ಅವರೆಲ್ಲ ತುಂಬ ಒಳ್ಳೆ ಸಿಗ್ತಾರಂತೆ. ಅಕ್ಕ ಡೋಂಟ್ ವರಿ, ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರೋಣ. ಲೋ ತಮ್ಮ, ಪ್ಲೀಸ್ ಕಣೋ, ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೀನು ಏನಾದರೂ ನನಗೆ ಹೆಲ್ಪ್ ಮಾಡಿದ್ರೆ, ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ. ಹಳ್ಳಿನಲ್ಲಿ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ನಾನು ನೀನು ಕ್ಲೋಸ್ ಫ್ರೆಂಡ್ ಥರ ಇರಬೇಕು. ಇಬ್ಬರು ಜಗಳ ಮಾಡ್ಕೊಂಡು ನೀನೊಂದು ದಿಕ್ಕು ನಾನೊಂದು ದಿಕ್ಕು ಇದ್ಬಿಟ್ರೆ ಆಮೇಲೆ ನಮ್ಮ ಕತೆ ಮುಗಿಸ್ಬಿಡ್ತಾರೆ ಇವರು. ಓಹೋ, ನನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಬಂದಿದ್ಯಾ? ಕಾಂಪ್ರಮೈಸ್ಗೆಲ್ಲ ತುಂಬ ಕಾಸ್ಟ್ ಆಗುತ್ತೆ ನಮಗೆ, ಓಕೆನಾ? ತುಂಬ ಅಂದರೆ ತುಂಬ ಕಾಸ್ಟ್ ಆಗುತ್ತೆ. ನಾನು ಹೇಳ್ದಂಗೆ ನೀನು ಕೇಳಬೇಕು. ನಿನಗೆ ನಾನು ಹೆಲ್ಪ್ ಮಾಡ್ತೀನಿ. ನಾನು ಮದುವೆ ನಿಲ್ಸಕ್ಕೆ ಹೆಲ್ಪ್ ಮಾಡ್ತೀಯೇನೋ? ಅಮ್ಮ, ನಾವೇನು ಅನ್ಕೊಂಡಿದ್ದೀವಿ, ನಮ್ಮನ್ನ ನಾವೊಂಥರ ಮಾಸ್ಟರ್ ಪೀಸುಗಳಿದ್ದಂಗೆ, ನಾವೆಲ್ಲದಕ್ಕೂ ಹೆಲ್ಪ್ ಮಾಡ್ತೀವಿ. ಯು ಡೋಂಟ್ ವರಿ ಸಿಸ್ಟರ್, ನಾನಿದ್ದೀನಲ್ಲ, ನೀನು ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ? ವಿಲೇಜಲ್ಲಿ ಒಂದು 15 ಡೇಸ್ ಅಷ್ಟೇ ಅಲ್ವ ಇರೋದು, ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ಬರೋಣ. ಸರಿ ಸರಿ ಆಯಿತು. ರಾಕಿ ತಗೋ, ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಕಾರಲ್ಲಿ ಇಡೋಗು. ನಿಮ್ಮವೆಲ್ಲ ಬಟ್ಟೆಗಳೆಲ್ಲ ಇಟ್ರಾ? ಹಾಂ, ಇಬ್ರು ಬಟ್ಟೆನೋ ಆಗಲೇ ಇಟ್ವಿ. ರೀ ರೀ ಹಾಂ ಹೇಳಿ. ರೀ, ನಿಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ಬಂದ್ಬಿಡಿ. ಮೀಟಿಂಗ್ ಎಲ್ಲ ಮುಗಿಸಿ ಕ್ಲಿಯರ್ ಮಾಡಿಬಿಟ್ಟು. ಸುಮ್ಮನೆ ಡಿಲೇ ಮಾಡೋಕೆ ಹೋಗ್ಬೇಡಿ ನೀವು. ಆಯಿತು, ನೋ ಪ್ರಾಬ್ಲಮ್. ನಾನು ಒಂದು 2 ಡೇಸ್ 3 ಡೇಸ್ ಬಿಟ್ಕೊಂಡು ಬರ್ತೀನಿ, ನೀವು ಹೋಗಿರಿ. ರೀ, ಮನೆ ಕಡೆ ಎಲ್ಲ ಹುಷಾರು. ಕೆಲಸದಾಳುಗಳಿಗೆಲ್ಲ ಬರಬೇಡ ಅಂತ ಹೇಳಿದ್ದೀನಿ. ಯಾರು ಕೆಲಸದಾಳು ಏನು ಬರಲ್ಲ, ಆರಾಮಾಗಿ ಹೆಂಗೋ ನಾನು ಇರೋಣ. ನಿಮ್ಗೇನಾದ್ರು ಬೇಕಾದ್ರೆ ಒಂದು 3-4 ಡೇಸ್ ಹೊರಗಡೆ ತಿನ್ನಿ, ಫುಲ್ ಲಾಕ್ ಮಾಡ್ಕೊಂಡೆ ಹೋಗ್ಬಿಡೋಣ. ಸುಮ್ಮನೆ ಯಾಕೆ? ಅತ್ತೆ ಮಾವ ಅವ್ರಿಗೊಂದು ಮಾತು ಹೇಳ್ಬೇಕಿತ್ತು. ಬಿಡಿ, ನೋಡೋಣ. ನಾನು ಹೋಗಿರ್ತೀನಿ ನೋಡಿ, ಮಿಸ್ ಮಾಡ್ದಂಗೆ 2-3 ಡೇಸಲ್ಲಿ ಬಂದುಬಿಡಿ. ಮತ್ತೆ ನೀವು ಡಿಲೇ ಮಾಡೋಕೆ ಹೋಗ್ಬಿಡಿ. ಅದು ಬೇರೆ ಪದ್ದು ಅಕ್ಕನ ಮಗಳು ನಾಳೆನೇ ಬರ್ತಾವಳಂತೆ. ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು, ಅಲ್ಲಿ ಏನೇನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಪಿಸ್ಬೇಕಲ್ವಾ. ಸೊ ಅರ್ಜೆಂಟಾಗಿ ಹೋಗ್ಲೇಬೇಕು ನಾನು. ಸರಿನಾ? ಮನೆ ಕಡೆ ಹುಷಾರು. ಅಯ್ಯೋ ಮಾರೈತಿ, ನಾನು ನೋಡ್ಕೋತೀನಿ, ಹೋಗಮ್ಮ ನೀನು. ಅಮ್ಮ ಬೇಗ ಬಾ, ಹೊರಡೋಣ, ಟೈಮ್ ಆಗಲ್ವಾ? ಅಯ್ಯೋ, ನೀನಂತೂ ನನಗೆ ಬೇಗ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇದೇನು ಬರಲ್ಲ ಅಂತ ಇದ್ದೆ, ಇಷ್ಟು ಬೇಗ ಆಗ್ಲೇನೆ ಕುಣಿತಾ ಇದೆಯಾ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಮಗಳು ಯಾವಾಗ ಮೈಂಡ್ ಸೆಟ್ ಹೆಂಗಿರುತ್ತೋ ಒಂದು ಗೊತ್ತಾಗಲ್ಲ ನೋಡಿ. ಇಬ್ರು ಕೋತಿಗಳು ಥರ ಆಡಬಾರ್ದು, ಸೀರಿಯಸ್ ಆಗಿರಬೇಕು. ಅದು ಹಳ್ಳಿ, ಹೆಂಗೆ ಸಿಕ್ಕರಂಗೆ ಆಡಂಗಿಲ್ಲ, ಹುಷಾರಾಗಿರ್ಬೇಕು. ನೋಡಪ್ಪ, ರೊಚ್ಚು ಮಕ್ಕಳನ್ನ ಹೆಂಗೆ ಬೆಳೆಸೋರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಲೇಬಾರ್ದು, ಸರಿನಾ? ಹುಷಾರಾಗಿ ನಿಧಾನಕ್ಕೆ ಮಾತಾಡಬೇಕು, ಕಿರ್ಚಾಡಬಾರ್ದು. ಹಾಂ, ಏನು ಉತ್ತರ ಆಡಬಾರ್ದು. ಇಲ್ಲ, ನೋ. ಸರಿ ನಡಿ, ಬೇಗ ಹೊರಡೋಣ. ನಡಿ. ಸರಿ ರೀ, ಹೋಗ್ಬಿಟ್ಟು ಬರ್ತೀನಿ. ಸರಿ, ಹುಷಾರು.